आप देख रहे हैं यूटीवी न्यूज, मैं आपके साथ महबूब शेख। बीजापुर में ब्लड डोनेशन कैंप। देश के प्रधानमंत्री मोदी जी के 73 जन्मदिन के मौके पर आज बीजापुर शहर के बीजेपी कार्यालय में बीजेपी जिला युवा मोर्चा की ओर से ब्लड डोनेशन कैंप रखा गया, जहां पर बीजेपी कार्यकर्ता नेता और मोदी जी के चाहने वालों ने अपना खून दान करके अनोखे तरीके से मोदी जी का जन्मदिन मनाते नजर आए। ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ 73ನೇ ಜನ್ಮದಿನಾಚರಣೆಯ ಪ್ರಯುಕ್ತ ಇಡೀ ದೇಶಾದ್ಯಂತ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸೇವಾ ಪಾಕ್ಷಿಕ ಅಭಿಯಾನ ಜರುಗುತ್ತೆ. ಅದರ ಅಭಿಯಾನದ ಅಡಿಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆ ಮತ್ತು ಯುವ ಮೋರ್ಚಾ ವತಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು 73 ದಾನಿಗಳನ್ನು ಇವತ್ತು ನಾವು ರಕ್ತದಾನ ಮಾಡಬೇಕಂತ ಯೋಜನೆಯಾಗಿ ನರೇಂದ್ರ ಮೋದಿಯವರ 73ನೇ ಜನ್ಮದಿನಾಚರಣೆ ಪ್ರಯುಕ್ತ ಅವರಿಗೆ ಒಂದು ಸೇವಾ ಪಾಕ್ಷಿಕ ಅಭಿಯಾನದ ಕೊಡುಗೆಯನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆಯಿಂದ ಕೊಡಬೇಕಂತ ನಾವು ಯೋಚನೆ ಮಾಡಿದ್ದೀವಿ. ಅದೇ ರೀತಿಯಾಗಿ ಅವರ ಜನ್ಮದಿನಾಚರಣೆ ಅಂದು ದಿನಾಂಕ 17ರಂದು ವಾರ್ಡ್ ನಂಬರ್ 6 ಬಾಹೇತಿ ಲೇಔಟಲ್ಲಿ 73 ಸಸಿಗಳನ್ನು ಹಚ್ಚುವ ಮೂಲಕ ನಮ್ಮ ವಾರ್ಡ್ ಮೆಂಬರ್ಗಳಾದಂಥ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಮಳುಗೌಡ ಪಾಟೀಲ್ ಅವರು ಒಂದು ಅಭಿಯಾನ ಹಮ್ಮಿಕೊಂಡಿದ್ದರು. ಅದೇ ರೀತಿಯಾಗಿ ಬರುವ 25ನೇ ತಾರೀಕು ದೀನ್ ದಯಾಳ್ ಉಪಾಧ್ಯಾಯರ ಜನ್ಮದಿನಾಚರಣೆ ಪ್ರಯುಕ್ತ ಸ್ವಚ್ಛ ಭಾರತ್ ಅಭಿಯಾನ ಮತ್ತು ಅಕ್ಟೋಬರ್ 2 ಗಾಂಧಿ ಜಯಂತಿಯಂದು ಸ್ವಚ್ಛ ಭಾರತ್ ಅಭಿಯಾನ ಮಾಡಿ ಈ ಸೇವಾ ಪಾಕ್ಷಿಕ ಅಭಿಯಾನದ ಮುಕ್ತಾಯ ಸಮಾರಂಭ ಅವತ್ತಿನ ದಿವಸ ಆಗಲಿದೆ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಹೆಸರು ಕೃಷ್ಣ ಗುನಾಳ್ಕರ್, ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಕಾರ್ಯದರ್ಶಿ. ಭಾರತೀಯ ಜನತಾ ಪಕ್ಷ ಸೆಪ್ಟೆಂಬರ್ 17ರಿಂದ ಹಿಡ್ಕೊಂಡು ಅಕ್ಟೋಬರ್ 2ನೇ ತಾರೀಕಿನವರೆಗೆ ಸೇವಾ ಪಾಕ್ಷಿಕ ಕಾರ್ಯವನ್ನು ಚಟುವಟಿಕೆಗಳನ್ನು ನಾವೆಲ್ಲ ಇಡೀ ಕರ್ನಾಟಕಾದ್ಯಂತ ಇವತ್ತು ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಇದರ ವಿಶೇಷತನ ಅಂತಂದರೆ 17ನೇ ತಾರೀಕು ಸೆಪ್ಟೆಂಬರ್ ಮೋದಿಜಿಯವರ ಜನ್ಮದಿನದ ನಿಮಿತ್ತವಾಗಿ ಮತ್ತು 25ನೇ ತಾರೀಕು ಸೆಪ್ಟೆಂಬರ್ ದೀನ್ ದಯಾಳ್ ಉಪಾಧ್ಯಾಯವರ ಜನ್ಮದಿನ ಮತ್ತು ಅಕ್ಟೋಬರ್ 2 ಮಹಾತ್ಮ ಗಾಂಧೀಜಿಯವರ ಜನ್ಮದಿನ. ಪ್ರತಿ ವರ್ಷವೂ ಈ ಒಂದು ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ನೇ ತಾರೀಕಿನವರೆಗೆ ಈ ಒಂದು ಸೇವಾ ಕಾರ್ಯಗಳನ್ನು ಭಾರತೀಯ ಜನತಾ ಪಕ್ಷ ಹಮ್ಮಿಕೊಳ್ತದೆ. ಇದರ ಪ್ರಯುಕ್ತವಾಗಿ ಇವತ್ತು ಮೋದಿಜಿಯವರ ಒಂದು ಜನ್ಮದಿನದ ನಿಮಿತ್ತವಾಗಿ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಅವರ ಒಂದು 73ನೇಯ ಒಂದು ಜನ್ಮದಿನೋತ್ಸವದ ನಿಮಿತ್ತವಾಗಿ ಕನಿಷ್ಠ 73 ಜನರು ಇವತ್ತು ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ಇದಕ್ಕಿಂತಲೂ ನನಗನ್ನಿಸ್ತಾ ಇದೆ ಇವತ್ತಿನ ಒಂದು ಸಂಖ್ಯೆಯನ್ನು ನೋಡಿದರೆ 100ರ ಮೇಲೆ ಇವತ್ತು ಯುವಕರು ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೂ ಹಲವಾರು ಕಾರ್ಯಗಳನ್ನು 25ನೇ ತಾರೀಕಿಗೆ ದೀನ್ ದಯಾಳ್ ಉಪಾಧ್ಯಾಯವರ ಜನ್ಮದಿನದ ನಿಮಿತ್ತವಾಗಿ ಬೂತ್ ಮಟ್ಟದಲ್ಲಿ ಹಲವಾರು ಕಾರ್ಯಗಳನ್ನು ಭಾರತೀಯ ಜನತಾ ಪಕ್ಷ ಹಮ್ಮಿಕೊಳ್ಳಲಿದೆ ಮತ್ತು ಅಕ್ಟೋಬರ್ 2ನೇ ತಾರೀಕಿನ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದಂದು ಸ್ವಚ್ಛ ಭಾರತ ಮತ್ತು ಇತರ ಸೇವಾ ಕಾರ್ಯಗಳನ್ನು ನಾವು ಯುವ ಮೋರ್ಚಾದ ವತಿಯಿಂದ ಹಮ್ಮಿಕೊಳ್ತಾ ಇದ್ದೀವಿ. ಹೀಗಾಗಿ ಈ ಒಂದು ರಕ್ತದಾನ ಶಿಬಿರ ಇದೊಂದು ಬಹಳ ಅಭೂತಪೂರ್ವವಾದಂತಹ ಯಶಸ್ಸಾಗಿದೆ ಮತ್ತು ಇದಕ್ಕೆ ನಾನು ಎಲ್ಲ ಯುವಕರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಧನ್ಯವಾದಗಳು. ನಾನು ಸುರೇಶ್ ಬಿರಾದರ್, ಜಿಲ್ಲಾ ವಕ್ತಾರರು ಮತ್ತು ಈ ಒಂದು ಸೇವಾ ಪಾಕ್ಷಿಕದ ಸಂಯೋಜನೆ, ಜಿಲ್ಲಾ ಸಂಯೋಜನೆ. ಮೊಟ್ಟ ಮೊದಲು ನರೇಂದ್ರ ಮೋದಿಜಿಯವರ
ಮುಂದೆ ಬರುವಂಥ ವಿಧಾನಸಭೆ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಇನ್ನಷ್ಟು ಹೆಣ್ಣು ಮಕ್ಕಳಿಗೆ ಶಕ್ತಿಶಾಲಿಯಾಗಿ ನಮ್ಮ ಬೆನ್ನೆಲುಬಾಗಿರಲಿ ಅಂತೇಳಿ ಆ ಭಗವಂತನಲ್ಲಿ ಎಲ್ಲ ಮಹಿಳೆಯರ ಪರವಾಗಿ ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಮತ್ತು ಮಹಿಳೆಯರಿಗೆ ಇಷ್ಟು ದಿನ ಆದರೂ ಮೀಸಲಾತಿ ಆಗಿದ್ದಿಲ್ಲ. ಯಾವುದೋ ಕಾರಣಾಂತರದಿಂದ ಕಾಂಗ್ರೆಸ್ನವರಿಂದ ಹಾಗೂ ಇನ್ನಿತರ ನಾನಾಂತರ ಪಕ್ಷಗಳಿಂದ ಅದನ್ನು ಹಿಂದೆ ವಿರೋಧ ಮಾಡ್ಕೋತ ಹಿಂದೆ ಹಾಕಿದರು. ಇವತ್ತು ಎಲ್ಲ ತಾಯಂದಿರಿಗೆ ಒಂದು ವಿಶೇಷ ದಿನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾವು ಹ್ಯಾಗೆ ದೀಪಾವಳಿ ಆಚರಿಸ್ತೀವೋ ಇವತ್ತಿನ ದಿನ ನಮಗೆ ದೀಪಾವಳಿ ಆದಂಗೆ. ಯಾಕಂತ ಕೇಳೋ ಮೀಸಲಾತಿ ಅಂದರೆ ಅಷ್ಟೊಂದು ಸುಲಭವಾದಲ್ಲ. ಇವತ್ತು ಮೀಸಲಾತಿ 33% ಮಹಿಳೆಯರಿಗೆ ಹೆಚ್ಚು ಮಾಡಿದಂಥ ನಮ್ಮ ನರೇಂದ್ರ ಮೋದಿಜಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳಿ ಬಯಸ್ತೇವೆ. ಲಕ್ಷ್ಮೀ ಬಾಗಪ್ಪ ಕನ್ನೋಳಿ, ಮಾಜಿ ಉಪಮಹಾಪೌರರು, ಮಹಾನಗರ ಪಾಲಿಕೆ ವಿಜಯಪುರ ಹಾಗೂ BJP ನಗರ ಮಂಡಳ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ. ಇಂದು ಇಲ್ಲಿ ರಕ್ತದಾನ ಶಿಬಿರವನ್ನು ಮಾಡಲಾಗಿದೆ. ಹಾಗೂ BJP ಜನತಾ ಪಾರ್ಟಿ ಇವರ ವತಿಯಿಂದ ಶ್ರೀಗಿರಿ ಆಮೇಲೆ ಸರ್ಕಾರದ ಭವನಿ ಹೀಗೆ 4 ಇದರಿಂದ ನರೇಂದ್ರ ಮೋದಿಜಿಯವರ ಜನ್ಮದಿನದ ಅಂಗವಾಗಿ ರಕ್ತದಾನ ಶಿಬಿರವನ್ನು ನಡೆಸಿಕೊಟ್ಟಿದ್ದಾರೆ. ಕನಿಷ್ಠ ಒಂದು 200 ಜನ ರಕ್ತದಾನವನ್ನು ಮಾಡಿದ್ದಾರೆ. ಎಲ್ಲ ಯುವಕರು ಒಳ್ಳೆಯ ಹುಮ್ಮಸ್ಸಿನಿಂದ ರಕ್ತದಾನಕ್ಕೆ ತಮ್ಮ ರಕ್ತವನ್ನು ಕೊಡುವ ಸಲುವಾಗಿ ಬಂದಿದ್ದಾರೆ. ಇಷ್ಟು ಹೇಳಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಶ್ರೀಮತಿ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।